ನಮಸ್ತೆ ವೀಕ್ಷಕರೇ. ಇವತ್ತು ನಾನು 2003ರಲ್ಲಿ ತೆರೆ ಕಂಡಂತ ಕುಟುಂಬ ಸಮೇತ ಕುಳಿತು ನೋಡಬಹುದಾದ ಒಂದು ಅದ್ಭುತ ಪ್ರೇಮ ಕಥೆ ಇರ್ತಕ್ಕಂತ ಕೌಟುಂಬಿಕ ಸಿನಿಮಾದ ಬಗ್ಗೆ ನಾನು ರಿವ್ಯೂನ ಕೊಡೋದಕ್ಕೆ ಬಂದಿದ್ನಿ. ಯಾವ್ದ ಸಿನಿಮಾ, ಏನದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ. ಹಾಗೆ ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ಹಾಗಾಗಿ ತುಂಬಾನೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಏನು ಅಂತ ನೋಡ್ತಾ ಹೋಗೋಣ. 2003ರಲ್ಲಿ ತೆರೆ ಕಾಣುತ್ತೆ. ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತ ಸಿನಿಮಾ. ಶ್ರೀಮುರಳಿ ನಾಯಕನಾಗಿ ನಟಿಸಿದ್ರೆ ಪ್ರಿಯಾ ಅವರು ನಾಯಕಿಯಾಗಿ ನಟಿಸ್ತಾರೆ. ಶ್ರೀನಗರ ಕಿಟ್ಟಿ ಅವರು ಈ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಚಂದ್ರ ಚಕೋರಿ ಅಂತಕ್ಕಂಥ ಸಿನಿಮಾ. ಈ ಸಿನಿಮಾದ ಕತೆ ಏನಂತ ನೋಡೋದಾದ್ರೆ, ಸ್ನೇಹಿತರಿಬ್ಬರು ಪರಸ್ಪರ ಒಪ್ಪಿ ಸಂಬಂಧಿಕರಾಗಲು ಒಬ್ಬರ ಮಗನಿಗೆ ಇನ್ನೊಬ್ಬರ ಗೆಳೆಯನ ಮಗಳನ್ನು ಕೊಡೋದಕ್ಕೆ ನಿರ್ಧರಿಸ್ತಾರೆ. ಹೆಣ್ಣಿನ ಕಡೆಯವರು ಗಂಡಿನ ಊರಿಗೆ ಎತ್ತಿನ ಗಾಡಿನಲ್ಲಿ ಹೋಗ್ತಾ ಇರ್ತಾರೆ. ಮದುವೆ ಹೆಣ್ಣು ಅಂದ್ರೆ ನಾಯಕಿ ಕುಳಿತಿದ್ದ ಎತ್ತಿನ ಗಾಡಿಯ ಮೇಲೆ ಕೆಲವರು ದಾಳಿ ಮಾಡ್ತಾರೆ. ಆಗ ಮದುವೆ ಗಂಡಿನ ಮನೆಯಲ್ಲಿ ಕೆಲಸ ಮಾಡುವ ಹುಡುಗ ಈ ಸಿನಿಮಾದ ನಾಯಕ ಶ್ರೀಮುರಳಿ. ಸೊ ನಾಯಕಿಯನ್ನು ಏನು ತೊಂದರೆ ಆಗದಂತೆ ಮದುವೆ ಮನೆಗೆ ತಲುಪಿಸ್ತಾನೆ. ನಾಯಕನ ಸೊಂಟದಲ್ಲಿ ಯಾವಾಗ್ಲೂ ಒಂದ್ ಜೊತೆ ಕಾಲ್ ಚೈನ್ ಇರುತ್ತೆ. ಆ ಕಾಲ್ ಚೈನ್ ನ ನಾಯಕನಿಗೆ ಆಟ ಆಡಿಸೋದಿಕ್ಕೆ ಅಂತ ನಾಯಕಿ ಸ್ನೇಹಿತರು ಬಚ್ಚಿಟ್ಬಿಡ್ತಾರೆ. ಆ ಕಾಲ್ ಚೈನ್ ಕಾಣದ ನಾಯಕ ಎಲ್ಲಾ ಕಡೆ ಹುಡುಕಾಡ್ತಾನೆ. ತುಂಬಾ ಬೆಲೆ ಕಟ್ಟಲಾಗದಂತ ವಸ್ತು ಕಳೆದುಕೊಂಡಂತೆ ಹುಡುಕಾಡ್ತಾನೆ ಆ ಕಾಲ್ ಚೈನ್ ಅನ್ನ. ಇದನ್ನ ಕಂಡ ನಾಯಕನ ಆಪ್ತರೊಬ್ಬರು ಯಾರಿಗಾದ್ರೂ ಸಿಕ್ಕಿದ್ರೆ ಆ ಕಾಲ್ ಚೈನ್ ದಯವಿಟ್ಟು ಕೊಟ್ಬಿಡಿ ಅಂತ ಬಗೆಬಗೆಯಾಗಿ ಬೇಡ್ಕೊಳ್ತಾರೆ. ಆ ಕಾಲ್ಗೆಜ್ಜೆ ನಾಯಕನಿಗೆ ಮಾಡ್ಲಿಕ್ಕೆ ಕೊಡ್ತಾರೆ. ನಾಯಕನ ಪರಿಸ್ಥಿತಿ ನೋಡಿ ನಾಯಕಿಗೆ ಆ ಕಾಲ್ಗೆಜ್ಜೆ ಬಗ್ಗೆ ನಾಯಕನಿಗೆ ಯಾಕೆಷ್ಟು ಪ್ರೀತಿ ಅಂತ ತಿಳಿದುಕೊಳ್ಳುವ ಆಸಕ್ತಿ ಹುಟ್ಟುಬಿಡುತ್ತೆ ಅವಳಿಗೆ. ನಾಯಕಿ ಕಾಲ್ಗೆಜ್ಜೆಯ ಬಗ್ಗೆ ನಾಯಕನ ಆಪ್ತನನ್ನ ಕೇಳಿದಾಗ ಆ ಕಾಲ್ಗೆಜ್ಜೆ ನಾಯಕ ಪ್ರೀತಿಸ್ತಿದ್ದ ಹುಡುಗಿದು. ನಾಯಕ ಒಂದ್ ಹುಡುಗಿನ ಈ ಹಿಂದೆ ಪ್ರೀತಿಸ್ತಾ ಇದ್ದ, ಮತ್ತೆ ತುಂಬಾ ಮಾತನಾಡ್ತಿದ್ದ. ಅಂದ್ರೆ ಅವನು ದಾರಿಲಿ ಬರ್ತಾ ಇದ್ದಾನಂದ್ರೆ ಜನ ಬಚ್ಚಿಟ್ಕೊಂತಿದ್ರು, ಅಷ್ಟು ಮಾತಾಡ್ತಾ ಇದ್ನಂತೆ ನಾಯಕ. ಸೊ ಬೀದಿಲಿ ಬರ್ತಾ ಇದ್ರೆ ಜನ ಎಲ್ಲ ಇವನ್ ಮಾತನ್ನ ಕೇಳಲಾರ್ದೆ ಬಚ್ಚಿಟ್ಕೊಂತ ಇದ್ರು, ಅಷ್ಟು ಮಾತಾಡ್ತಾ ಇದ್ದಂತೆ. ಆದ್ರೆ ಈಗ ಮಾತೇ ಆಡ್ದಿದ್ದಂಗೆ ಆಗಿಬಿಟ್ಟಿದ್ದಾನೆ ಈ ನಾಯಕ. ಸೊ ಯಾಕೆ ಹಿಂಗಾದ ಏನು ಅಂತ ನಾಯಕಿ ತಿಳ್ಕೊಳೋ ಕುತೂಹಲದಲ್ಲಿ ಕೇಳ್ತಾಳೆ. ಆಗ ಅವರು ನಾಯಕನ ಆಪ್ತ ಒಬ್ರು ಇರ್ತಾರಲ್ಲ, ಅವ್ರು ಹೇಳ್ತಾರೆ ಯಾಕೆ ಏನು ಅಂತ. ಸೊ ಇವನು ಒಂದ್ ಹುಡ್ಗಿನ ಪ್ರೀತಿಸ್ತಾ ಇರ್ತಾನೆ. ಹಾಗಾಗಿ ಆ ಪ್ರೀತಿ ವಿಷಯ ನಾಯಕ ಪ್ರೀತಿ ಮಾಡ್ತಿದ್ದ ಹುಡುಗಿ ಅಪ್ಪನಿಗೆ ಗೊತ್ತಾಗ್ಬಿಡುತ್ತೆ. ನಾಯಕ ಆ ಊರಿನ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಆ ಹುಡುಗಿ ಅಪ್ಪ ಆ ಮನೇನ ಬಿಟ್ಟು ಬಂದ್ರೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಾಯಕ ಮಗು ಆಗಿದ್ದಾಗ ಆ ಮನೆಯ ಒಡತಿ ಎದೆ ಹಾಲನ್ನ ಕೊಟ್ಟಿರ್ತಾಳೆ. ಹಾಗಾಗಿ ಆ ಮನೆನ ಬಿಟ್ಟು ಬರೋದಕ್ಕೆ ಅವನು ಒಪ್ಪಲ್ಲ. ಸೊ ಅವ್ರ ಅಮ್ಮಗೆ ಎದೆ ಹಾಲು ಬಾರ್ದ ಕಾರಣ ಆತ ಈಗ ಕೆಲಸ ಮಾಡ್ತಿರುವ ಮನೆಯ ಒಡತಿ ಹಾಲು ಕುಡಿದಿರ್ತಾನೆ. ಹಾಗಾಗಿ ಆ ಹಾಲಿನ ಋಣಕ್ಕೋಸ್ಕರ ಆ ಮನೆ ಬಿಟ್ಟು ಬರದ ನಾಯಕ ಒಪ್ಪೋದಿಲ್ಲ, ಅಲ್ಲೇ ಇರ್ತಾನೆ. ಸೊ ಆ ಮನೆ ಬಿಟ್ಟು ಬರ್ದಿದ್ರೆ ನನ್ನ ಮಗಳನ್ನ ಆಳ್ಬಾವಿಗಾದ್ರೂ ನುಗ್ತೇನೆ, ಆದ್ರೆ ನೀನು ಕೊಡಲ್ಲ ಅಂತ ಅವರಪ್ಪ ಖಂಡಿತವಾಗಿ ಹೇಳ್ಬಿಡ್ತಾನೆ. ನಾಯಕನ ಪ್ರೇಯಸಿ ಅವರ ಅಪ್ಪನಿಗೆ ಊಟ ಕೊಡೋದಕ್ಕೆ ಅಂತ ಗದ್ದೆನಲ್ಲಿ ಊಟ ತಗೊಂಡೋಗ್ತಾ ಇರ್ತಾಳೆ. ಆಗ ನಾಯಕ ಮಧ್ಯೆ ಬಂದು ಅಡ್ಡ ಹಾಕಿ ಕಾಲ್ಗೆಜ್ಜೆ ತಂದಿದ್ದೀನಿ ಒಂದ್ ಜೊತೆ ಹಾಕೋ ಅಂತ ಹೇಳ್ತಾಳೆ. ಆಗ ಅವಳು ಇತ್ಕೊಂಡು ಈಗ ಹಾಕೊಂಡೋದ್ರೆ ಅಪ್ಪನಿಗೆ ಗೊತ್ತಾಗ್ಬಿಡುತ್ತೆ, ನಾನು ಅಪ್ಪನಿಗೆ ಊಟ ಕೊಟ್ಟು ಬರ್ತೀನಿ ಆಮೇಲೆ ಹಾಕೊಡೆ ಅಂತಂದ್ಬಿಟ್ಟು ಹೋಗ್ತಾಳೆ. ಅಲ್ಲಿ ತನಕ ಇಲ್ಲೇ ಇರು, ಯಾರ ಜೊತೆನೂ ಮಾತಾಡ್ಬಾರ್ದು ನೀನು, ನನ್ನ ಮೇಲೆ ಆಣೆ ಅಂತ ಪ್ರಮಾಣ ಮಾಡ್ಕೊಂಡು ಹೋಗಿರ್ತಾಳೆ. ಸೊ ಹಾಗಾಗಿ ಅವನು ಅವಳು ಬರೋದನ್ನ ಕಾಯ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಆಗ ಒಂದು ಕ್ಷಣ ಇದ್ದಕ್ಕಿದ್ದಾಗೆ ಜನ ಎಲ್ಲ ಓಡ್ತಾರೆ. ಸೊ ಅದನ್ನ ನೋಡಿದಂತ ಇವನು ಕೂಡ ಓಡೋಗ್ತಾನೆ. ಓಡೋದ್ರೆ ಅಲ್ಲಿ ನಾಯಕಿ ತೀರ್ಕೊಂಡಿರ್ತಾಳೆ. ಹೇಗೆ ತೀರ್ಕೊಂತಾಳೆ ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಅದೇ ಟ್ವಿಸ್ಟ್ ಗುರು. ಸೊ ಅವರ ಅಪ್ಪನನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾರೆ. ನಾಯಕನ ಕತೆ ಕೇಳಿ ನಾಯಕಿಗೆ ನಾಯಕನ ಮೇಲೆ ಪ್ರೀತಿ ಉಂಟಾಗುತ್ತೆ. ಇದನ್ನ ನಾಯಕನಿಗೆ ಹೇಳುವಾಗ ಅದನ್ನು ಮದುವೆ ಗಂಡಿನ ತಾಯಿ ಕೇಳಿಸ್ಕೊಂಡ್ಬಿಡ್ತಾಳೆ.
ಮನೆಯಿಂದ ಹೊರಟು ಹೋಗು ಅಂತ ನಾಯಕನಿಗೆ ಹೇಳ್ತಾಳೆ. ಯಾಕಂದ್ರೆ ತಾನು ಹಾಲು ಕುಡಿಸಿ ಬೆಳೆಸಿದಂತ ಮಗ ಮನೆಯಿಂದ ಹೊರ ಹೋಗು ಅಂತ ಹೇಳ್ತಾಳೆ ಮಗನ್ನ. ಸೊ ಆ ತಾಯಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗೋದಕ್ಕೆ ನಾಯಕಿಯು ಅವನ ಹಿಂದೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಸೊ ಅಲ್ಲಿ ನಾಯಕನ ಹಿಂದೆ ಪ್ರೀತಿಸಿದ್ದ ಹುಡುಗಿ ಅಪ್ಪ ಬರ್ತಾನೆ. ಬಂದು ಅವರ ಮಗಳನ್ನ ಕೊಲೆ ಮಾಡಿದ್ದು ಯಾರು ಅಂತ ಹೇಳ್ತಾನೆ ಗುರು. ಸೊ ಹಿಂದೆ ಅವನ್ ಪ್ರೀತಿಸ್ತಾ ಇದ್ದ ಹುಡುಗಿ ತೀರ್ಕೊಂಡಿರ್ತಾಳೆ. ಸೊ ಆದ್ರೆ ಆ ತೀರ್ಕೊಂಡವಳು ಹೇಗ್ ತೀರ್ಕೊಂಡ್ಲು, ಯಾರು ಸಾಯಿಸಿದ್ರು ಅನ್ನೋದನ್ನ ಅವರಪ್ಪ ಜೈಲ್ಗೆ ಹೋಗಿರ್ತಾನಲ್ಲ, ಬಂದು ಮದುವೆ ಮನೆಯಲ್ಲಿ ಹೇಳ್ತಾನೆ ಯಾರು ಸಾಯಿಸಿದ್ರು ಅಂತ. ಸೊ ಅವರಪ್ಪ ಬಂದು, ನೀನ್ ಹಿಂದೆ ಪ್ರೀತಿಸ್ತಾ ಇದ್ದಲ್ಲ ನನ್ನ ಮಗಳನ್ನ, ಅವಳನ್ನ ಸಾಯಿಸಿದ್ದು ಯಾರು ಗೊತ್ತಾ ಅಂತ ಹೇಳ್ತಾನೆ. ಸೊ ಅವನು ಆಶ್ಚರ್ಯದಿಂದ ನೋಡಿದಾಗ, ಈಗ ಈ ಹುಡುಗಿನ ಮದ್ವೆ ಆಗೋದಿಕ್ಕೆ ಹೋಗ್ತಾ ಇದ್ದಾನಲ್ಲ, ಆ ಗಂಡೆ ನನ್ನ ಮಗಳನ್ನ ಸಾಯಿಸಿದ್ದು ಅಂತ ಹೇಳ್ತಾನೆ. ಆ ಗಂಡು ಯಾರು ಅಲ್ಲ, ಆ ಮನೆ ಯಜಮಾಂತಿಯ ಸ್ವಂತ ಮಗ ಶ್ರೀನಗರ ಕಿಟ್ಟಿ. ಸೊ ಇವನು ಆ ಹುಡುಗಿ ಮೇಲೆ ಆಸೆ ಪಟ್ಟಿರ್ತಾನೆ, ಶ್ರೀಮುರಳಿ ಇಷ್ಟಪಡ್ತಾ ಇರ್ತಕ್ಕಂಥ ಹುಡುಗಿ ಮೇಲೆ. ಅಲ್ಲಿ ಅವಳನ್ನ ಹಿಡ್ಕೊಳೋದಿಕ್ಕೆ ಅಂತ ಹೋದಾಗ ಕಾಲ್ ಜಾರಿ ಬಿದ್ದು ಸತ್ತೋಗ್ತಾಳೆ. ಸೊ ಇವನೇ ಕೊಲೆ ಮಾಡ್ತಾನೆ. ಇದನ್ನ ತಿಳಿತಾ ಇದ್ದಂತ ನಾಯಕಿಗೆ ಮದ್ವೆಗೆ ಗುರು ಹಿರಿಯರೆಲ್ಲ ಒಪ್ತಾರೆ. ಸೊ ಯಾಕಂದ್ರೆ ಅವನ್ ಸಾಯಿಸಿದ್ದು ಅಂತ ಗೊತ್ತಾಗುತ್ತೆ. ಆದ್ರೆ ಈ ನಾಯಕಿ, ಈಗಿರ್ತಕ್ಕಂಥ ನಾಯಕಿ ಅವನ್ನೇ ಮದುವೆ ಆಗೋದಕ್ಕೆ ಇಷ್ಟಪಡ್ತಾಳೆ. ಸೊ ಮನೆಯವರೆಲ್ಲ ಸೇರಿ ಒಪ್ಕೊಂಡು ಮದುವೆ ಮಾಡ್ತಾರೆ ಗುರು. ಯಾಕಂದ್ರೆ ಫಸ್ಟ್ ಒಂದ್ ಹುಡ್ಗಿನ್ ಕಳ್ಕೊಂಡಿದ್ದಾನೆ, ಆ ಹುಡ್ಗಿ ಪ್ರೀತಿನ ಕಳ್ಕೊಂಡು ಈ ತರ ಆಗಿದ್ದಾನೆ, ಮಾತಾಡ್ದೆ. ಸೊ ಈಗ ಈ ಹುಡ್ಗಿ ಇವ್ನ ಇಷ್ಟಪಡ್ತಾ ಇದ್ದಾಳೆ. ಈಗ್ಲಾದ್ರೂ ಅದ್ರ ಮೂಲಕ ಆದ್ರೂ ನನ್ನ ಮಗಳನ್ನ ನೋಡ್ಬೋದಲ್ಲ ಅನ್ನೋದು ಫಸ್ಟ್ ಸತ್ತೋಗಿದ್ದಕ್ಕಂತ ಹೆಣ್ಣು ಮಗಳ ಅಪ್ಪನ ಆಸೆ ಹಾಗೂ ಎಲ್ಲರ ಆಸೆ. ಸೊ ಈ ಹುಡ್ಗಿಯಿಂದಾದ್ರೂ ಇವ್ ನಿನ್ ಮುಂದೆ ಚೆನ್ನಾಗಿರ್ಲಿ ಅನ್ನೋದು. ಸೊ ಹಾಗಾಗಿ ಎಲ್ರು ಒಪ್ಪಿ ಅವನ್ಗೆ ಮದುವೆ ಮಾಡ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸೊ ಶ್ರೀನಗರ ಕಿಟ್ಟಿ ಇಷ್ಟಪಟ್ಟಿರ್ತಾನೆ. ಸೊ ಶ್ರೀಮುರಳಿ ಇಷ್ಟಪಟ್ಟಿರ್ತಕ್ಕಂಥ ನಾಯಕಿನ. ಸೊ ಅಲ್ಲಿ ಅವಳು ಕೈ ತಪ್ಪೋಗ್ತಾಳೆ. ಇಲ್ಲಿ ಇನ್ನೇನ್ ಶ್ರೀನಗರ ಕಿಟ್ಟಿಗೆ ಮದ್ವೆಗೆ ಅಂತ ರೆಡಿ ಆಗಿ ಬಂದಿರ್ತಕ್ಕಂಥವ್ರು. ಸೊ ಸ್ನೇಹಿತರ ಸಂಬಂಧ. ಸೊ ಇದು ಕೂಡ ಕೈತಪ್ಪಿ ಮತ್ತೆ ಶ್ರೀಮುರಳಿ ಅವರ ಪಾಲಾಗುತ್ತೆ. ನಿಜಕ್ಕೂ ಎಸ್ ನಾರಾಯಣ್ ಅವರು ಸಖತ್ತಾಗೆ ಮಾಡಿದಾರೆ ಸಿನಿಮಾ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಶ್ರೀಮುರಳಿ ಅವರ ಫಸ್ಟ್ ಫಿಲಿಂ ಇದು. ನಿಜಕ್ಕೂ ಶ್ರೀಮುರಳಿ ಅವರ ಆಕ್ಟಿಂಗು ಈ ಸಿನಿಮಾದಲ್ಲಿ ಮಾರ್ಬಲಸ್ ಅಂತ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ ಎಸ್ ನಾರಾಯಣ್. ಶ್ರೀಮುರಳಿ ಅವ್ರನ್ನ ಉಪಯೋಗಿಸ್ಕೊಂಡು ತುಂಬಾನೇ ಚೆನ್ನಾಗಿ ಮಾಡಿದ್ರೆ. ಪ್ರಿಯಾ ಅವರ ಆಕ್ಟಿಂಗು ಅದು ಕೂಡ ತುಂಬಾ ಚೆನ್ನಾಗಿದೆ. ಇನ್ ದೊಡ್ಡಣ್ಣು ಎಲ್ಲರ ಆಕ್ಟಿಂಗ್ ಕೂಡ ಸಖತ್ತಾಗಿದೆ. ಎಸ್ ನಾರಾಯಣ್ ಅವರು ಆ ಕಾಲಕ್ಕೆ ಅತಿ ದೊಡ್ಡ ಡೈರೆಕ್ಟ್ರು. ಯಾಕಂದ್ರೆ ಪ್ರತಿಯೊಂದು ಫಿಲಿಂ ಕೂಡ ಅವ್ರು ಮಾಡಿರ್ತಕ್ಕಂಥದ್ದು ಸೂಪರ್ ಹಿಟ್ ಅಂತ ಹೇಳ್ಬೋದು. ಹಾಗೆ ಡಬ್ಬಿಂಗ್ ಸಿನಿಮಾಗಳನ್ನ ಕೂಡ ಮಾಡಿದಾರೆ ಅವರು, ತೆಲುಗು ತಮಿಳಿಂದ ಕಥೆಗಳನ್ನ. ಅವೆಲ್ಲವೂ ಸೂಪರ್ ಹಿಟ್ ಆಗಿದೆ ಅಂತ ಹೇಳ್ಬೋದು ಎಸ್ ನಾರಾಯಣ್ ಅವ್ರದ್ದು. ಒಟ್ಟಲ್ಲಿ ಚಂದ್ರ ಚಕೋರಿ ಸೂಪರ್ ಹಿಟ್ ಮೂವಿ. ಹಾಗೆ ಸಾಂಗ್ಸ್ಗಳು ಹೇಳಂಗೆ ಇಲ್ಲ, ವಂಡರ್ಫುಲ್ ಸಾಂಗ್ಸು. ಆ ಕಾಲಕ್ಕೆ ಟೇಪ್ ಕ್ಯಾಸೆಟ್ ಅಲ್ಲಿ ನಾವು ಕೇಳ್ತಾ ಇದ್ರಿ. ಎಲ್ಲ ಸಾಂಗ್ಗಳು ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ಓವರ್ ಆಲ್ ಸಿನಿಮಾ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈಗ ಒಂದ್ಸರಿ ಆ ಸಿನಿಮಾ ನೋಡಿದಾಗ ನಂಗೆ ಎಲ್ಲೋ ಒಂದು 10-20 ವರ್ಷ ಹಿಂದೆ ಹೋಗಿ ನೋಡ್ದಂಗ ಅನ್ಸ್ತು. ನಂಗೆ 20 ವರ್ಷ 25 ವರ್ಷ ಹಿಂದೆ ಹೋಗಿ ಆ ಸಿನಿಮಾ ನೋಡ್ದೆ ಅನ್ನೋ ತರ ಫೀಲ್ ಆಯ್ತು. ಸೊ ನನ್ನ ಏಜ್ ಆವಾಗ ಏನಿತ್ತೋ ಅದು ಮತ್ತೆ ನನ್ಗೆ ರಿಮೈಂಡ್ ಆಗಕ್ಕೂ ಬಂತು, ಆ ರೀತಿಯಾದ ಸಿನಿಮಾ. ಸೊ ಓವರ್ ಆಲ್ ತುಂಬಾ ಇಷ್ಟ ನನಗೆ ಆ ಸಿನಿಮಾ. ಸೊ ನೀವು ಯಾರಾದ್ರೂ ನೋಡಿಲ್ಲ ಅನ್ನೋರು ಖಂಡಿತ ಒಂದ್ಸಾರಿ ನೋಡಿ. ಮೂವಿ ಮಾತ್ರ ವಂಡರ್ಫುಲ್. ಸೊ ಹಾಗೆ ನನ್ನ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.